ರಾಜ್ಯದಾದ್ಯಂತ ರಸಗೊಬ್ಬರಕ್ಕೆ ರೈತರು ಪರದಾಟವನ್ನು ಮಾಡ್ತಾ ಇದ್ದಾರೆ. ರಸಗೊಬ್ಬರಕ್ಕಾಗಿ ಹಲವೆಡೆ ರೈತರು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ರಸಗೊಬ್ಬರ ಪೂರೈಕೆ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನ ಕರೆದಿದ್ದಾರೆ. ರಸಗೊಬ್ಬರ ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲಿ ಮುಖ್ಯಮಂತ್ರಿಗಳಿಗೆ ಕಾಣಿಸ್ತಾ ಇದೆ. ವಿಧಾನಸೌಧದಲ್ಲಿ ಇಂದು ಅಧಿಕಾರಿಗಳ ಜೊತೆ ಸಭೆ, ಕೃಷಿ ಚಟುವಟಿಕೆ ಬೀಜ ಪೂರೈಕೆ ಬಗ್ಗೆಯೂ ಕೂಡ ಸಭೆಯನ್ನ ಮಾಡಲಾಗುತ್ತೆ. ಅಧಿಕಾರಿಗಳಿಗೆ ಅಗತ್ಯ ಸೂಚನೆಯನ್ನ ನೀಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಅಗತ್ಯ ಸೂಚನೆ ನೀಡಲಿಕ್ಕೆ ಫಸ್ಟ್ ಆಫ್ ಆಲ್ ಅವೈಲಬಿಲಿಟಿ ಅನ್ನುವಂಥದ್ದು ಇರಬೇಕು. ಗೊಬ್ಬರದ ಅವೈಲಬಿಲಿಟಿ ಇದ್ರೆ ಓಕೆ, ಇರುವಂತ ಸಮಸ್ಯೆಯನ್ನ ಸಾರ್ಟ್ ಔಟ್ ಮಾಡಬಹುದು. ಗೊಬ್ಬರನೇ ಇಲ್ಲ ಅಂದ್ರೆ ಅಧಿಕಾರಿಗಳು ಏನು ಮಾಡ್ತಾರೆ? ಕೊಡುವಂತ ಒಂದು ಪ್ರಮಾಣದಲ್ಲಿ ಕಡಿಮೆ ಮಾಡಬೇಕಾಗುತ್ತೆ ಅಷ್ಟೇ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಬೀದರಿಂದ ನಮ್ಮ ಪ್ರತಿನಿಧಿ ದುರ್ಗಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಇಲ್ಲಿ ಪ್ರಮುಖವಾಗಿ ಮುಂಗಾರು ಆರಂಭ ಆಗಿರುವಂತ ಈ ಸಂದರ್ಭದಲ್ಲಿ ಬಿತ್ತನೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಹೊಲವನ್ನ ಹದಗೊಳಿಸ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಗೊಬ್ಬರದ ಕೊರತೆ ಯಾವ ರೀತಿಯ ಎದುರಾಗಿದೆ, ಎಷ್ಟು ಬರಬೇಕಾಗಿತ್ತು, ಎಷ್ಟಿದೆ, ಇನ್ನು ಎಷ್ಟು ಕೊರತೆ ಎದುರಾಗಿದೆ, ರೈತರು ಯಾವ ರೀತಿಯಾಗಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ? ಪೃಥ್ವಿರಾಜ್, ಕಳೆದ ವರ್ಷ ಕೂಡ ಗೊಬ್ಬರಕ್ಕಾಗಿ ರೈತರು ಪರದಾಡುವಂತ ಪರಿಸ್ಥಿತಿ ಇತ್ತು. ಈ ವರ್ಷವೂ ಕೂಡ ಅದು ತಪ್ಪಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಂಗಾರು ಈಗಾಗಲೇ ಪ್ರಾರಂಭ ಆಗಿದೆ. ಮುಂಗಾರು ಮಳೆ ಚುರುಕಿರದೇ ಇದ್ರು ಕೂಡ ರೈತರು ಈಗಾಗಲೇ ಭೂಮಿಯನ್ನ ಹದಗೊಳಿಸಿ ಬಿತ್ತನೆಗೆ ಸಜ್ಜಾಗಿ ಇರ್ತಕ್ಕಂಥದ್ದು. ಆದ್ರೆ ಅವಶ್ಯಕವಾಗಿ ಬಿತ್ತನೆಗೆ ಬೇಕಾಗಿರ್ತಕ್ಕಂಥ ಗೊಬ್ಬರ ಮಾತ್ರ ಒಂದು ಬ್ಯಾಗ್ ಕೂಡ ಗೊಬ್ಬರ ಸಿಗದೆ ಇವತ್ತು ರೈತರು ಪರದಾಡುವಂತ ಪರಿಸ್ಥಿತಿ ಇರ್ತಕ್ಕಂಥದ್ದು. ಏನು ಬೀದರ್ ಜಿಲ್ಲೆಯಲ್ಲಿ 43,000 ಮೆಟ್ರಿಕ್ ಟನ್ ಗೊಬ್ಬರದ ಒಂದು ಬೇಡಿಕೆ ಇರ್ತಕ್ಕಂಥದ್ದು. ಅದರಲ್ಲಿ ಯೂರಿಯಾ 14,000 ಮೆಟ್ರಿಕ್ ಟನ್ ಇದ್ರೆ DAP 13,000 ಮತ್ತೆ ಕಾಂಪ್ಲೆಕ್ಸ್ 12,000 ಮೆಟ್ರಿಕ್ ಟನ್ ಬೇಡಿಕೆ ಇರ್ತಕ್ಕಂಥದ್ದು. ಈಗಾಗಲೇ ಏನು ಗೊಬ್ಬರ ನಮ್ಮಲ್ಲಿ ಕೊರತೆ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನ ಈಗ ಕೃಷಿ ಇಲಾಖೆ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ನೋಡ್ತಾ ಹೋದ್ರೆ ಗೊಬ್ಬರನೇ ರೈತರಿಗೆ ಸಿಗ್ತಾ ಇಲ್ಲ. ಆದ್ರೆ ಫರ್ಟಿಲೈಸರ್ ಗಳಲ್ಲಿ ಇವತ್ತು ಗೊಬ್ಬರ ಸಾಕಷ್ಟು ಸಿಗ್ತಾ ಇದೆ. ದುಬಾರಿ ಬೆಲೆಗೆ ನಿಗದಿತ ದರಕ್ಕಿಂತ ಹೆಚ್ಚಿನ ದರದಲ್ಲಿ ಗೊಬ್ಬರ ಸಿಗ್ತಾ ಇದೆ. ಆದ್ರೆ ಪ್ಯಾಕ್ಸ್ ಗಳಲ್ಲಿ ಸಿಗ್ತಕ್ಕಂತ ಗೊಬ್ಬರ ಮಾತ್ರ ಇವತ್ತು ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ರೈತರು ಪರದಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾವು ಒಂದೇ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೋಡ್ತಾ ಹೋಗೋದಾದ್ರೆ ಬೀದರ್ ತಾಲೂಕಿನ ಅಣದೂರು ಗ್ರಾಮದಲ್ಲಿ ಏನು 500 DAP ಬ್ಯಾಗ್ ಬೇಡಿಕೆ ಮತ್ತು 1,000 ಯೂರಿಯಾ ಗೊಬ್ಬರದ ಬೇಡಿಕೆ ಇರ್ತಕ್ಕಂಥದ್ದು. ಅಲ್ಲಿ ಕೇವಲ 200 ಬ್ಯಾಗ್ DAP ಗೊಬ್ಬರವನ್ನ ಪೂರೈಕೆ ಮಾಡಿರ್ತಕ್ಕಂಥ ಕೃಷಿ ಇಲಾಖೆ ಅಧಿಕಾರಿಗಳು ಕೈ ತೊಳೆದುಕೊಂಡು ಕೂತಿರ್ತಕ್ಕಂಥದ್ದು. ಹೀಗಾಗಿ ನಿತ್ಯ ಪರದಾಡುವಂತ ಪರಿಸ್ಥಿತಿ ಇವತ್ತು ರೈತರದ್ದು ಇರ್ತಕ್ಕಂಥದ್ದು. ಒಂದ್ ಕಡೆ ಮಳೆ ಕೈ ಕೊಟ್ಟಿದೆ, ಮತ್ತೊಂದ್ ಕಡೆ ಗೊಬ್ಬರಕ್ಕಾಗಿ ಪರದಾಡುವಂತ ಪರಿಸ್ಥಿತಿ, ಮತ್ತೊಂದೆಡೆ ಏನು ಫರ್ಟಿಲೈಸರ್ ಗಳಲ್ಲಿ ಇವತ್ತು ಹೆಚ್ಚಿನ ದರಕ್ಕೆ ಗೊಬ್ಬರವನ್ನ ಮಾರಾಟ ಮಾಡ್ತಾ ಇರೋದ್ರಿಂದ ಮೊದಲೇ ಕಳೆದ ವರ್ಷದಿಂದ ಏನು ಮಳೆ ಸಾಕಷ್ಟು ಮಳೆ ಆಗಿ ಬೆಳೆಯನ್ನ ಕಳೆದುಕೊಂಡಿರ್ತಕ್ಕಂಥ ರೈತರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಈಗ ಮತ್ತೆ ಗೊಬ್ಬರದ ಒಂದು ಬರೆ ಇವತ್ತು ರೈತರ ಮೇಲೆ ಬೀಳ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಅಧಿಕಾರಿಗಳು ಈಗಾಗಲೇ ನಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಆದ್ರೆ ವಾಸ್ತವವಾಗಿ ಇದು ಅಣದೂರು ಗ್ರಾಮದ ಒಂದೇ ಏನು PKPS ನ ಸಮಸ್ಯೆ ಅಲ್ಲ. ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ 100ಕ್ಕೂ ಅಧಿಕ PKPS ಗಳಲ್ಲಿ ಇವತ್ತು ಗೊಬ್ಬರನೇ ಇಲ್ಲ. ರೈತರು ದಿನನಿತ್ಯ ಇವತ್ತು ಗೊಬ್ಬರಕ್ಕಾಗಿ ಅಲ್ದಾಡುವಂತ ಪರಿಸ್ಥಿತಿ, ಮತ್ತೆ ದಿನನಿತ್ಯ PKPS ಗಳಿಗೆ ಹೋಗ್ತಕ್ಕಂತ ಪರಿಸ್ಥಿತಿ ಇರ್ತಕ್ಕಂಥದ್ದು. ಅನಿವಾರ್ಯವಾಗಿ ಆರಂಭದಲ್ಲೇ ಹಿಂಗಾಗ್ಬಿಟ್ರೆ ಮುಂದೇನ್ ಗತಿ ಅಂತ. ಮತ್ತೊಂದ್ ಕಡೆ ಡಬಲ್ ರೇಟ್ ಅಲ್ಲಿ ಬೇರೆ ಬೇರೆ ಅಂದ್ರೆ ಖಾಸಗಿ ಶಾಪ್ಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪಗಳಿದಾವಲ್ಲ, ಅಲ್ಲೂ ಕೂಡ ಹೋಗಿ ಚೆಕ್ ಮಾಡುವಂತ ಕೆಲಸ ಆಗ್ತಾ ಇಲ್ವಾ ಅಧಿಕಾರಿಗಳಿಂದ, ಅಥವಾ ಅಧಿಕಾರಿಗಳು ಅದ್ರಲ್ಲಿ ಶಾಮೀಲಾಗ್ಬಿಟ್ಟಿದಾರ? ಪೃಥ್ವಿರಾಜ್, ಕೇವಲ ಈ ಏನು ಫರ್ಟಿಲೈಸರ್ ಗಳಲ್ಲಿ ಹೆಚ್ಚಿನ ದರಕ್ಕೆ ಏನು ಗೊಬ್ಬರ ಮಾರಾಟ ಮಾಡ್ತಾ ಇದೆ ಅನ್ನೋದು ಇವತ್ತಿಂದು ನಿನ್ನೆದಲ್ಲ. ಇದು ಸಾಕಷ್ಟು ವರ್ಷಗಳಿಂದ ಇದು ನಡೀತಾನೆ ಬರ್ತಾ ಇದೆ. ಇದು ಅಧಿಕಾರಿಗಳಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಕಣ್ಣೊರೆಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಾಮಕಾವಸ್ಥೆ ಏನು ಫರ್ಟಿಲೈಸರ್ ಗಳಿಗೆ ಭೇಟಿ ನೀಡಿ ಎಲ್ಲೋ ಒಂದ್ ಕಡೆ ನಾವು ಜಪ್ತಿ ಮಾಡಿದೀವಿ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ದಿನನಿತ್ಯ ಇವತ್ತು ಹೆಚ್ಚಿನ ದರಕ್ಕೆ ಗೊಬ್ಬರವನ್ನ ಮಾರಾಟ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಕಡಿವಾಣ ಹಾಕ್ತಕ್ಕಂತ ಕೆಲಸವನ್ನ ಕೃಷಿ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇಲ್ಲ. ಕೇವಲ ಪ್ರೆಸ್ ನೋಟ್ ಅನ್ನ ಹೆಚ್ಚಿನ ದರಕ್ಕೆ ಮಾಡಬಾರ್ದು ಅಂತಂದು ಹೇಳಿ ಪ್ರೆಸ್ ನೋಟ್ ಅನ್ನ ಏನು ಜನಪ್ರತಿನಿಧಿಗಳು ಕೊಡ್ತಾರೆ. ಅಧಿಕಾರಿಗಳು ಕೇವಲ ನಾಮಕಾವಸ್ಥೆ ಫರ್ಟಿಲೈಸರ್ ಗಳಿಗೆ ಭೇಟಿ ನೀಡಿ ಪೋಸ್ ಅನ್ನ ಕೊಡ್ತಾರೆ. ಆದ್ರೆ ವಾಸ್ತವವಾಗಿ ಇವತ್ತು ರೈತರಿಗೆ ಹೆಚ್ಚಿನ ದರಕ್ಕೆ ಏನು ಗೊಬ್ಬರವನ್ನ ಮಾರಾಟ ಮಾಡ್ತಕ್ಕಂಥ ಕೆಲಸದಲ್ಲಿ ಇವತ್ತು ಖಾಸಗಿ ಫರ್ಟಿಲೈಸರ್ ಗಳು ಇರ್ತಕ್ಕಂಥದ್ದು. ಈ ಫರ್ಟಿಲೈಸರ್ ಗಳಿಗೆ ಬಿಸಿ ಮುಟ್ಟಿಸ್ಬೇಕಂದ್ರೆ ಏನು PKPS ಗಳಲ್ಲಿ ರೈತರಿಗೆ ಬೇಕಾದಂತ ಸಮರ್ಪಕ ಗೊಬ್ಬರವನ್ನ ಪೂರೈಕೆ ಮಾಡಿದ್ರೆ ರೈತರು ಇವತ್ತು ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರ್ಬೋದು ಅಂತ ಮಾತಾಡ್ತೀನಿ ನಿಮ್ಮನ್ನ. ಸದ್ಯಕ್ಕೆ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ದುರ್ಗಪ್ಪ. ನಮ್ಮ ಜೊತೆ ಸಂಗ್ರಾಮಪ್ಪ, PKPS ಅಧ್ಯಕ್ಷರು, ಅಣದೂರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಂಗ್ರಾಮಪ್ಪ ಅವರೇ. ಹೌದು ಸರ್, ಗೊಬ್ಬರದ ಕೊರತೆ ಎದುರಾಗಿದೆ ನಿಮ್ಮೂರಲ್ಲಿ. ಏನ್ ಶಾರ್ಟೇಜ್ ಇರುವಂತದ್ದ ಅಥವಾ ಇರುವಂತದ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ವಾ? ಸರ್ ನೋಡ್ರಿ, ಬಿತ್ತಣಿಕೆ ಬಂದು ಸರ್ ಈಗ ಸ್ವಲ್ಪ ಗೊಬ್ಬರ DAP ಬೇಕು, ಕಬ್ಬಿ ಹಾಕ್ಲಕ್ ಯೂರಿಯಾ ಬೇಕ್ರಿ.
ಗೊಬ್ಬರ ಸಿಗ್ತಾ ಇಲ್ಲ ಸರ್. ಹಾ ಈಗ ರೈತರು ಎಲ್ಲ ನೋಡ್ರಿ, ನೀವು ಅಧ್ಯಕ್ಷ ಆಗಿರಿ, ನೀವು ಏನ್ ಕೆಲಸ ನೀವು ರೈತರ ಮಕ್ಕಳಾಗಿ ಹಿಂಗಂದ್ರ ನೋಡ್ರಪ್ಪ ಅಲ್ಲಿಂದೇ ಕಡಿಮೆ ಅದ. ಹ್ಮ್ ಈಗ ನಮ್ಗಾರ ಏನ್ ಮಾಡ್ಲಾಬಾರ್ದ, ಮ್ಯಾಗ ಸರ್ಕಾರ ಕೊಟ್ರ ನಾವು ತರ್ತೀವಿ ಅಂತ ಅವ್ರಿಗೆ ಎಷ್ಟು ಹೇಳಿದ್ರು ಜನ ಕೇಳಕ್ ತಯಾರಿಲ್ರಿ. ಹ್ಮ್ 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 ನೋಡ್ರಿ ಸರ್ಕಾರ ನಮ್ಗ ಕಡಿಮೆ ಕೊಡ್ಲದ, ನಾವರಿ ಎಲ್ಲಿ ಕುಡಿಬೇಕು. ಈಗ ಒಂದು ಸೊಸೈಟಿಗೆ 200 ಕೊಡ್ಲತ್ತಾರ್ರಿ. ಹಾ ಈಗ 200 ಕೊಟ್ರೆ ಆಕ್ಚುಲಿ ಏನಾಯ್ತು ಸರ್? ನಿಮ್ ಸೊಸೈಟಿಗೆ ಎಷ್ಟು ಬೇಕಾಗಿದೆ, ಎಷ್ಟು ಕೊರತೆ ಇದೆ ನಿಮ್ಗೆ? ನಮ್ಮ ಸೊಸೈಟಿ ನೋಡ್ರಿ ಸರ್ 500 DAP 1000 ಯೂರಿಯಾ ಬೇಕು ಸರ್. ಓಕೆ. ಹೌದ್ರಿ. ಈಗ ಎಷ್ಟು ಬಂದಿದೆ, ಎಷ್ಟು ಸರಬರಾಜಾಗಿದೆ? ಈಗ ನೋಡ್ರಿ ಸರ್ 200 DAP 115 ಕೊಟ್ರ ಸರ್. ಹಾ 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 200 DAP 115 ಕೊಟ್ಟಾರ. ಅದ್ರ ರೈತರಿಗೆ ಸಾಲ ಹೊಂಟು ಸರ್. ಹೌದು. ನಮ್ಮಲ್ಲಿ ಎಲ್ಲ ಕಬ್ಬಿನ ಏರಿಯಾ ಅದ ಸರ್. ಹಾ ಅಲ್ಲ ಸಂಗ್ರಾಮಪ್ಪ ಅವ್ರೆ, ಮುಂಗಾರು ಆರಂಭ ಆಗ್ತದೆ, ಮುಂಚೆನೆ ಎಲ್ಲ ರೆಡಿ ಇರ್ಬೇಕಾಗಿತ್ತಲ್ಲ, ಯಾಕಿಲ್ಲ ಅಂತ? ಸರ್ ಈಗ ಬರ್ತದ ಅಂಬ ಕಡೆ ನಾವು ಬಿ ಸರ್ ಅಲ್ಲಿ ಹಾದಿ ನೋಡ್ದೇವ್ ಸರ್. ಮ್ಯಾಲಿಂದ ಬರ್ತದ ಕಳಿಸ್ತೇವ್ ಅಂದ್ರು ಕಳಿಸಿಲ್ಲ ಸರ್. ಹಾ ಹಾ ಯಾಕೆ ಕಳ್ಸಿಲ್ವಂತೆ? ಅದೇ ಮ್ಯಾಲ ಗೊಬ್ಬರ ಇಲ್ಲ ಸರ್, ಗೊಬ್ಬರ ಕೊರತೆ ಅದ ಅಂತ ಹೇಳ್ತಾರ ಸರ್. ಹಾ 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 ಪಾಪ ಹಿಂಗ ಆಗ್ಬಿಟ್ರೆ ಹೆಂಗ್ ಕತೆ ಅಂತ ರೈತರದು. ಹೌದು ಸರ್. ಈಗ ಬಿತ್ತನೆ ಅದ ನೋಡ್ರಿ, ಬಿತ್ತನೆ ಅದ, ಕಬ್ಬು ಅದ ನೋಡ್ರಿ. ಈಗ ನಮ್ಗ ಕಬ್ಬಿನ ಸರಿಯಾಗಿ ಬಿಲ್ ಕರೆಕ್ಟ್ ಆಗಿ ಬರಲ್ಲ ಉಂಟು ಸರ್. ನಮ್ದು ಬಾಲ್ಕೇಶ್ವರ ಬಿಲ್ ಬಿ ಬಂದಿಲ್ಲ ಸರ್. ಈಗ ಕರೆಕ್ಟ್ ಆಗಿ ಬಿಲ್ ಬಂದಿಲ್ಲ, ಅದ್ರ ಸಲುವಾಗಿ ಈಗ ನೋಡ್ರಿ ರೈತರಿಗೆ ತಕ್ಲೀಫಿ ಅದ. ಈಗ ಅದ್ರ ದಶಿಂದು ನೋಡ್ರಿ, ಈಗ ಇಲ್ಲಿ ಫರ್ಟಿಲೈಸರ್ದಾಗ ಗೊಬ್ಬರ ಅದ ಸರ್. ಈಗ ಫರ್ಟಿಲೈಸರ್ದಾಗ ಗೊಬ್ಬರ 600 ರೂಪಾಯಿ DAP ಯೂರಿಯಾ ಕೊಡ್ಲತ್ತಾರ್ರಿ. 600 ರೂಪಾಯಿ ಯೂರಿಯಾ 2000 DAP ಕೊಡ್ಲತ್ತಾರ. ರೈತರದಿಂದ ತರದಾಯ್ತು ಸರ್, ಖರೆ ಗರೀಬ್ ರೈತರದಿಂದ. ನಿಮ್ದ್ರಲ್ಲಿ ಎಷ್ಟಿದೆ? ನಮ್ಮಲ್ಲಿ ಎಲ್ಲ ಕ್ಲಿಯರ್ ಆಗ್ಯದ ಸರ್. ನಮ್ಮಲ್ಲಿ 200 ಇತ್ತು, ನಾವು 200 ಎಲ್ಲ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ. ಅಲ್ಲ ರೇಟ್ ಎಷ್ಟಿದೆ ಈಗ? ಫರ್ಟಿಲೈಸರ್ಗಳಲ್ಲೂ ಜಾಸ್ತಿ ರೇಟಿಗೆ ಬೇರೆ ಮಾರಾಟ ಮಾಡ್ತಿದಾರಂತಲ್ಲ. ನಮ್ಮಲ್ಲಿ 600 ರೈತರ ಸರ್. ಹಾ ಹಾ ಅಲ್ಲಿ 2000 ರೂಪಾಯಿ ಏನ್ರಿ? ಅಲ್ಲ ಹೊರಗಡೆ 2000 ರೂಪಾಯಿ. ಅಲ್ಲ ನಿಮ್ಮಲ್ಲಿ 600 ರೂಪಾಯಿ, ಹೊರಗಡೆ 2000 ರೂಪಾಯಿ ಅಂದೆ. ಲೋಕಲ್ ಮಾಡ್ಲತ್ತಾರ ಸರ್, ಲೋಕಲ್ ಫರ್ಟಿಲೈಸರ್ದಾಗ. ಬೀದರ್ ಲೋಕಲ್ ಫರ್ಟಿಲೈಸರ್ದಾಗ ಗೊಬ್ಬರ ಅದ ಸರ್. ಗೊಬ್ಬರ ಯಾಕಿಲ್ಲ, ಗೊಬ್ಬರ ಅದ ಕಟ್ಗಿನೇ ಇಲ್ಲಿ ನಮಗೆ ಸೇಲ್ ಆಗಲ್ಲ ನೋಡ ಸರ್. ಮತ್ ಯಾವಾಗ ಬರ್ತದಂತೆ? ಬರ್ತಲ್ಲ ಸರ್. ಈಗ 15 ದಿವಸ ಬರ್ತಾ, 15 ದಿವಸ ಬರ್ತಾ ಅಂತ ಹೇಳತ್ತಾರ. ನಾವು ಹಾದಿ ಕಾಯ್ಲೀವ್ರಿ. ಮೊದ್ಲೇ ಮುಂಗಾರೆ ನೆಟ್ಟಗ್ ಬರ್ತಾ ಇಲ್ಲ ಮಳೆ. ಪಾಪ ರೆಡಿ ಆಗಿರೋ ರೈತರಿಗೆ ಎಲ್ಲಾದ್ರ ಮೇಲೂ ಹೊಟ್ಟೆ ಮೇಲೆ ಹೊಡ್ದಂಗ ಆಗ್ತಾ ಇದು. ನೋಡ್ ಸರ್, ನಾವು ಬದುಕದೇ ರೈತರಿಗೆ ಗೊಬ್ಬರ ಬೀಜ ಬೇಕು, ಮತ್ತೇನಿಲ್ಲ ಸರ್. ಅದ್ರದಿಂದೇ ನಾವು ಬದುಕೋದು. ಸರಿಯಾಗಿ ನಮಗೆ ಗೊಬ್ಬರ ಸಿಗಲ್ಲ ಅಂದ್ರೆ ಬೆಳೆ ಎಲ್ಲಿಂದ ಬರ್ತದೆ ಸರ್? ಈಗ ಬರೀ DAP ಒಂದು ಕೊಡ್ಲಿಕ್ಕೆ ಆಗಲ್ಲ ಅನ್ಸುತ್ತೆ. ಏನ್ರಿ? DAP ಒಂದೇ ಕೊಡಲ್ಲ ಅನ್ಸುತ್ತೆ. DAP ಒಂದೇ ಇಲ್ಲ ಸರ್. ಅಲ್ಲ DAP ಒಂದನ್ನೇ ಯಾರು ತಗೊಂಡೋಗಲ್ಲ ಅನ್ಸುತ್ತೆ ಎಂದೆ. DAP 2 ಯೂರಿಯಾ ಬೇಕು ಸರ್. DAP ಯೂರಿಯಾ ಸರ್ 2. ಬಟ್ ಯಾವ್ದು ಸರಿಯಾಗೂ ಇಲ್ಲ. ಒಂದ್ ಕಡೆ DAP 200 ಇದ್ದೆ, ಇನ್ನೊಂದು ಎಷ್ಟು ಯಾವ್ದು 19 ಇರೋದು? 15 ಸರ್. 15 100 ಕಳಿಸ್ಯಾರ. DAP 200 ಕಳಿಸ್ಯಾರ್ರಿ. ಅದು ಈಗ 600-700 ಸದಸ್ಯರ ಸರ್. ಅವ್ರಿಗೆ ಏನ್ ಮಾಡ್ಬೇಕು ಈಗ ನಾವು? ಅವ್ರಿಗೆಲ್ಲ ಅವ್ರಿಗೆ ಕಾಟ ಮಾಡಿ ಹಂಚ್ಕೊಟ್ಟಿದೀವ್ರಿ. ಓಕೆ. ನೋಡೋಣ, ಇವತ್ತು ಮುಖ್ಯಮಂತ್ರಿಗಳ ಸಭೆ ಬೇರೆ ಇದೆ. ಇರುವಂತ ಸಮಸ್ಯೆಗಳನ್ನ ಸಾರ್ಟ್ ಔಟ್ ಮಾಡ್ತಾರಾ ಅಂತ. ನಿಮ್ ಬೀದರಿಂದ ಬೇರೆ ಸಚಿವರಾಗಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಅವ್ರ ಗಮನಕ್ಕಾದ್ರೂ ಬರಲಿ ಇವೆಲ್ಲವೂ. ಧನ್ಯವಾದ ಸಂಗ್ರಾಮಪ್ಪ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.